ನಮಸ್ಕಾರ ವೀಕ್ಷಕರೇ, ನಾ ಬರೆದ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಲಕ್ಷ್ಮೀ ಮಂಜುನಾಥ್. ನಾನೇ ಬರೆದಿರುವ ಮನಸ್ಸನ್ನು ಒತ್ತೆಯಾಗಿಟ್ಟು ಕಥೆಯ 3ನೇ ಅಧ್ಯಾಯವಿದು. ಕತೆ ಆರಂಭಿಸುವ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಎಲ್ಲರ ಗಮನ ಆ ಫೋಕಸ್ ಲೈಟ್ ಕಡೆಗೆ ಹೊರಳಿದರೆ ಇಲ್ಲಿ ಆ ವಿದ್ಯಾಸಂಸ್ಥೆಯ ಓನರ್ ಯಾರಪ್ಪ ಅದು ಇಷ್ಟು ಬಿಲ್ಡಪ್ ತಗೊಂಡು ಬರ್ತಾ ಇರೋನು ಎಂದು ಸಾಹಿತ್ಯ ಮತ್ತೆ ಆತಿಥ್ಯ ದೂರದಲ್ಲಿ ನಿಂತಿದ್ದ ಕಾರಣ ಇವರಿಗೆ ಅವನು ಸರಿಯಾಗಿ ಕಾಣಲೇ ಇಲ್ಲ. ಎಲ್ಲಿಯೂ ಕೂಡ ಪಬ್ಲಿಸಿಟಿ ತೆಗೆದುಕೊಳ್ಳದ ಅಮರ್ಥರಾಜ್ ಒಡೆಯರ್ ಮೀಡಿಯಾದವರನ್ನು ಕೂಡ ಬರಲು ಅವಕಾಶ ಕೊಟ್ಟಿರಲಿಲ್ಲ. ಜೊತೆಗೆ ಕಾಲೇಜ್ನಲ್ಲಿ ಮೊಬೈಲ್ಗಳಿಗೆ ಸಿಗುವ ಸಿಗ್ನಲ್ ಕೂಡ 15 ನಿಮಿಷದವರೆಗೂ ಜಾಮ್ ಮಾಡಲಾಗಿತ್ತು. ಇದರ ಕಾರಣ ಅಲ್ಲಿ ನೆರೆದಿರುವ ಯಾರ ಮೊಬೈಲ್ ಕೂಡ ಸದ್ಯದ ಮಟ್ಟಿಗೆ ಸ್ವಿಚ್ ಆಫ್ ಆಗಿದ್ದವು. ಮುಖದ ಮೇಲೆ ಕಂಡು ಕಾಣದ ಮಂದಹಾಸದ ಜೊತೆಗೆ ಲಯಬದ್ಧವಾಗಿ ನಡೆದು ಬರುತ್ತಿರುವ ಅವನ ಹಿಂದೆ ಕಪ್ಪು ಬಣ್ಣದ ಸೂಟ್ ಧರಿಸಿದ್ದ 4 ಜನ ಬಾಡಿಗಾರ್ಡ್ಸ್. ಅವನು ಬರುತ್ತಿದ್ದರೆ ಅವನ ಸುತ್ತಲೂ ಹರಡುವ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಜೊತೆಗೆ ಒಂದು ರೀತಿ ಗೌರವ ಮೂಡಿಸುವ ವ್ಯಕ್ತಿತ್ವ ಅವನದು. ಅವನನ್ನು ನೋಡಿದರೆ ಎಂಥವರಿಗೂ ಇಷ್ಟವಾಗುವ ಮತ್ತು ಆದರ್ಶಮಯ ವ್ಯಕ್ತಿತ್ವ ಅವನದು. ಅಷ್ಟು ದೊಡ್ಡ ವ್ಯಕ್ತಿತ್ವ ಹೊಂದಿದ ಮೇಲೂ ಕೂಡ ಅವನಿಗೆ ಸ್ವಲ್ಪವೂ ಕೂಡ ದುರಹಂಕಾರ, ಹಣದ ಮದವಾಗಲಿ ಅಹಂ ಎನ್ನುವುದು ಇಲ್ಲ. ಹಿರಿಯರಿಗೆ ಸದಾ ಗೌರವಿಸುವ ಗುಣ ಹೊಂದಿರುವ ದೊಡ್ಡ ಶ್ರೀಮಂತನವನು. ಯಾವುದೇ ಆಡಂಬರದ ಜೀವನ ನಡೆಸದ ಅವನು ಎಲ್ಲರೊಂದಿಗೆ ಬೇಗ ಬೆರೆಯುವ, ತರ್ಕಕ್ಕೆ ನಿಲುಕದ ವ್ಯಕ್ತಿ. ನಡೆದು ಸ್ಟೇಜ್ ಮೇಲೆ ಬಂದವನು ಎಲ್ಲರತ್ತ ನೋಡಿ ನಸುನಗು ಸೂಸುವ ಮೂಲಕ ಕೈ ಮುಗಿದು ನಮಸ್ಕರಿಸಿ ವಿದ್ಯಾರ್ಥಿಗಳಿಗೆ ಕೈ ಬೀಸುತ್ತಾನೆ. ಅವನ ಒಂದು ಪ್ರತಿಕ್ರಿಯೆಗೆ ಕಾದು ಕುಳಿತಿದ್ದ ವಿದ್ಯಾರ್ಥಿಗಳಿಗೆ ಇದ್ದಕ್ಕಿದ್ದ ಹಾಗೆ ಉತ್ಸಾಹ ಇಮ್ಮಡಿಯಾಗಿ ಚಪ್ಪಾಳೆ, ವಿಸಲ್ಗಳ ಮೂಲಕ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದರು. ಕೊನೆಗೂ ವಿದ್ಯಾರ್ಥಿಗಳ ಕುರಿತು 5 ನಿಮಿಷ ಮಾತನಾಡಿದವನು ಅವನಿಗೆ ಅರ್ಜೆಂಟ್ ಫೋನ್ ಕಾಲ್ ಬಂದಿದ್ದ ಕಾರಣ ಅಲ್ಲಿಂದ ಅವಸರವಾಗಿಯೇ ವಾಪಸ್ ಹೊರಡುತ್ತಾನೆ. ದೂರದಲ್ಲಿ ನಿಂತು ಅವನನ್ನು ನೋಡಲು ಹರಸಾಹಸ ಪಡುತ್ತಿದ್ದ 2 ಗೆಳತಿಯರು ಅವನು ಕಾಣದೆ ಹೋದಾಗ ಪೆಚ್ಚು ಮುಖ ಹಾಕಿ ನಿಂತರೆ ದೂರದಿಂದಲೇ ಅವರನ್ನು ನೋಡಿದ ಅಮರ್ಥರಾಜ್, ಓಹೋ ಮಿಸ್ ಸಾವುಕಾರ್ತಿ, ಇದೇ ಕಾಲೇಜಾ ನಿಂದು ಎಂದು ಸಾಹಿತ್ಯಳನ್ನು ಗುರುತಿಸಿ ನಗುತ್ತಲೇ ಅಲ್ಲಿಂದ ಹೋಗುತ್ತಾನೆ. ಲೇ ಜಾನ್ಸನ್ಸ್ ಬೇಬಿ, ಇದೇನೇ ಇವನು ಕಣ್ಣಿಗೆ ಬೀಳದೆ ಹೋಗ್ಬಿಟ್ಟ. ಅಲ್ಲಿಂದ ಇವನನ್ನು ನೋಡಲು ಎಷ್ಟು ಕುತೂಹಲದಿಂದ ಓಡಿ ಬಂದರೆ ಇವನು ನೋಡಿದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಥರ ಹೋಗ್ತಾ ಇದ್ದಾನೆ ಎಂದು ಹೇಳಿದ ಕೂಡಲೇ, ಲೇ ಸಹಿ, ಅಷ್ಟು ದೊಡ್ಡ ವ್ಯಕ್ತಿನ ಅವನು ಇವನು ಅಂತ ಕರಿತೀಯಲ್ಲ, ಸ್ವಲ್ಪನಾದರೂ ಮರ್ಯಾದೆ ಕೊಡೆ, ಹಾಗೆಲ್ಲ ಕರಿಬೇಡ ಎಂದು ಹೇಳುವ ಆತಿಥ್ಯಾಳ ತಲೆ ಮುಟಕಿದ ಸಾಹಿತ್ಯ, ನೀನ್ಯಾಕೆ ಈ ರೇಂಜ್ಗೆ ಸಾಯ್ತಾ ಇದ್ದೀಯ? ನಾನೇನು ನಿನ್ನ ಗಂಡನಿಗೆ ಮರ್ಯಾದೆ ಕೊಡದೆ ಮಾತಾಡಿದೆ ಅನ್ನೋ ಹಾಗೆ? ನಾನಿರುವುದೇ ಹೀಗೆ ಕಣೆ, ನಿಂಗೇನು ಇದು ಹೊಸ ವಿಷಯವಾ ಎನ್ನುವ ವೇಳೆಗೆ ಸಾಹಿತ್ಯಳನ್ನು ಸ್ಟೇಜ್ಗೆ ಕರೆದು ಬೆಸ್ಟ್ ಫ್ರೆಷರ್ ಆಫ್ ದ ಇಯರ್ ಅವಾರ್ಡ್ ಕೊಟ್ಟು ಸನ್ಮಾನಿಸಿದಾಗ ಅವಳಿಗಿಂತ ಹೆಚ್ಚೇ ಖುಷಿಪಟ್ಟಿದ್ದಳು ಆತಿಥ್ಯ. ಕಾರ್ಯಕ್ರಮವೆಲ್ಲ ಮುಗಿದು ಊಟ ಮಾಡಲು ಕುಳಿತಾಗ ಎಲ್ಲರೂ ಗುಂಪು ಕಟ್ಟಿಕೊಂಡು ಊಟ ಮಾಡುತ್ತಿದ್ದಾರೆ. ಆದರೆ ಇವರಿಬ್ಬರೇ ಗೆಳತಿಯರು. ಸಾಹಿತ್ಯಳ ಬಗ್ಗೆ, ಅವಳ ಹಠ ಕೋಪದ ಬಗ್ಗೆ ತಿಳಿದವರು ಯಾರೂ ಅವಳೊಂದಿಗೆ ಸ್ನೇಹ ಬೆಳೆಸಲು ಮುಂದಾಗಲಿಲ್ಲ. ಅದಕ್ಕೆ ಎಂದಿಗೂ ಇವರಿಬ್ಬರೇ ಗೆಳತಿಯರು. ಕಾರ್ಯಕ್ರಮ ಅರ್ಧಕ್ಕೆ ಬಿಟ್ಟು ಗಡಿಬಿಡಿಯಲ್ಲಿ ಬಂದಿದ್ದ ಅಮರ್ಥ್ಯ ಆತಂಕದ ಮುಖ ಹೊತ್ತು, ಗೋ ಫಾಸ್ಟ್, ಇಟ್ಸ್ ವೆರಿ ಎಮರ್ಜೆನ್ಸಿ ಎಂದವನೇ ಕಾರಲ್ಲಿ ಕುಳಿತಾಗ ತಡ ಮಾಡದೆ ಕಾರ್ ಸ್ಟಾರ್ಟ್ ಮಾಡಿದ ಡ್ರೈವರ್ ಅವನ ಆಜ್ಞೆಯ ಮೇರೆಗೆ ಅವನ ಮನೆ ಕಡೆಗೆ ಹೊರಟಿದ್ದ. ಅರ್ಧ ಗಂಟೆಯ ಅಂತರದಲ್ಲಿ ವೇಗವಾಗಿ ಬಂದ ಕಾರೊಂದು ಒಡೆಯರ್ ಮ್ಯಾನ್ಷನ್ ಎದುರಿಗೆ ಸರಕ್ ಎಂದು ಬ್ರೇಕ್ ಹಾಕಿದ ಕೂಡಲೇ ಕಾರ್ ಇಳಿದ ಅಮರ್ಥ್ಯ ಅಲ್ಲಿಂದ ಮೊದಲು ಮನೆಯೊಳಗೆ ಓಡಿ, ಅಮ್ಮ ಅಮ್ಮ ಎಂದು ಒಂದೇ ಸಮನೆ ಕೂಗುತ್ತಾ ಓಡಿ ಬಂದವನ ಎದುರು ನಿಂತಿದ್ದು ಅವನ 3 ಜನ ತಾಯಂದಿರು. ಓಡುತ್ತಿದ್ದವನ ಹೆಜ್ಜೆಗಳು ಒಮ್ಮೆಲೆ ನಿಂತಾಗ 3 ಜನ ಅಮ್ಮಂದಿರನ್ನು ನೋಡಿದ ಅಮರ್ಥ್ಯ ಏದುಸಿರು ಬಿಡುತ್ತಾ, ಅಮ್ಮ, ನಿಮಗೇನೂ ಆಗಿಲ್ಲ ತಾನೇ? ಎಲ್ಲಿ ಜಾರಿ ಬಿದ್ದಿದ್ದು ನೀವು? ಈಗ ಹೇಗಿದ್ದೀರಾ ಅಮ್ಮ? ಕಾಲಿಗೆ ತುಂಬ ಏಟಾಗಿದೆಯಾ? ಬನ್ನಿ ಆಸ್ಪತ್ರೆಗೆ ಹೋಗೋಣ. ಆತಂಕವನ್ನು ವ್ಯಕ್ತಪಡಿಸಿದ ಅಮರ್ಥ್ಯನ ನೋಡಿ ಜೋರಾಗಿ ನಗುವ 3 ಜನ ಅಮ್ಮಂದಿರು, ಛೋಟು, ನಿನ್ನನ್ನು ಮನೆಗೆ ಕರೆಸಲು ನಾವು ಈ ರೀತಿ ಸುಳ್ಳು ಹೇಳುವ ಪರಿಸ್ಥಿತಿ ಬಂದಿದೆ ನೋಡು. 3 ಹೊತ್ತು ಕೆಲಸ ಅಂತ ಮುಳುಗಿ ಹೋದರೆ ನಾವೇನು ಮಾಡಬೇಕು ಹೇಳು ಎಂದು ಅವನ 3ನೇಯ ಅಮ್ಮ ದೇವಿಕಾ ಹೇಳಿದರೆ,
ಮನೆಯ ಹಿರಿಯ ಮಗ ನೀನು, ಜವಾಬ್ದಾರಿ ಹೆಚ್ಚು ಗೊತ್ತು ನಮಗೆ. ಆದರೆ ನೀನು ನಮಗೂ ಕೂಡ ಸಮಯ ಕೊಡಬೇಕು ಕಣೋ ಅಮರ್ಥ್ಯ ಎಂದು ಅವನ ಎರಡನೇ ತಾಯಿ ದುರ್ಗಾ ಹೇಳುತ್ತಾರೆ. ತುಂಬ ಹೆದರಿಬಿಟ್ಟೆ ಅಮರ್. ಸಾರಿ ಕಂದ. ಇವರಿಬ್ಬರಿಗೂ ನಾನು ಮೊದಲೇ ಹೇಳಿದೆ, ಅವನು ತುಂಬ ಹೆದರ್ತಾನೆ, ಈ ಕಾರಣ ಹೇಳಿ ಕರೆಸೋದು ಬೇಡ ಅಂತ. ಆದರೆ ನಿನ್ನ ಅಮ್ಮ ದೇವಿಕಾ ನನ್ನ ಮಾತು ಕೇಳದೆ ಈ ರೀತಿ ಹಠ ಮಾಡಿ ಕರೆಸಿದ್ದು ನೋಡು ಎಂದು ಅವನ ಹೆತ್ತ ತಾಯಿ ಕೌಸಲ್ಯ ಅವರು ಹೇಳುತ್ತಾರೆ. ನೋಡು ಅಮರ್ಥ್ಯ, ನಿನ್ನ 3 ಜನ ಅಮ್ಮಂದಿರು ನೀನಿಲ್ಲದೆ ಒಂದು ಕ್ಷಣವೂ ಇರಲ್ಲ ಅಂತಾರೆ. ಮನೆಯಲ್ಲಿ ಇನ್ನೂ 3 ಮಕ್ಕಳಿದ್ದರೂ ಅವರಿಗೆ ದೊಡ್ಡ ಮಗ ಅಮರ್ಥ್ಯನೇ ಬೇಕು. ನೀನು ನಿನ್ನೆ ರಾತ್ರಿ ಕೆಲಸ ಎಂದು ಹೋದವನು ಮಧ್ಯಾಹ್ನವಾದರೂ ಬರಲಿಲ್ಲ ಎಂದು ಸುಳ್ಳು ಹೇಳಿ ಕರೆಸಿಕೊಂಡಿದ್ದಾರೆ ನೋಡು. ಎಲ್ಲ ನಿನ್ನ ಇಷ್ಟದ ಅಡುಗೆ ಮಾಡಿ ನಾವೆಲ್ಲ ಹಸಿವು ಅಂತ ಹೇಳಿದ್ರೂ ಊಟ ಕೊಡದೆ ಸ್ಟ್ರೈಕ್ ಮಾಡುತ್ತಿದ್ದಾರೆ ಎಂದು ಪೆಚ್ಚು ಮೊರೆ ಹಾಕುತ್ತಾ ಶ್ರೀನಿವಾಸ್ ಒಡೆಯರ್, ಅಮರ್ಥ್ಯನ ತಂದೆ ಶ್ರೀನಿವಾಸ್ ಒಡೆಯರ್ ಅವರಿಗೆ 3 ಜನ ಪತ್ನಿಯರು. ಕೌಸಲ್ಯಾದೇವಿ, ದುರ್ಗಾ, ದೇವಿಕಾ. ಕೌಸಲ್ಯಾದೇವಿಯನ್ನು ಮನೆಯವರೇ ನೋಡಿ ಮದುವೆ ಮಾಡಿದ ಹೆಣ್ಣು. ಆದರೆ ದುರ್ಗಾ ಮತ್ತು ದೇವಿಕಾ ಇಬ್ಬರನ್ನೂ ವ್ಯಾವಹಾರಿಕ ಒಪ್ಪಂದಕ್ಕೋಸ್ಕರ ಮದುವೆಯಾಗಿದ್ದು. ಅದರಲ್ಲೂ ದುರ್ಗಾ ಅಗರ್ಭ ಶ್ರೀಮಂತ ಅಶೋಕ್ ಶರ್ಮಾ ಅವರ ಕಿರಿಯ ಮಗಳು, ಅಂದರೆ ಸಾಹಿತ್ಯಾಳ ಅತ್ತೆ. ಮೊದಲೆಲ್ಲ ಆತ್ಮೀಯವಾಗಿ ಇದ್ದ ಕುಟುಂಬಗಳ ಮಧ್ಯೆ ವ್ಯಾವಹಾರಿಕ ಮನಸ್ತಾಪಗಳಿಂದ ಒಬ್ಬರಿಗೆ ಕಂಡರೆ ಒಬ್ಬರು ಆಗದಷ್ಟು ದ್ವೇಷ ಇದೆ. ಅಯ್ಯೋ ಅಮ್ಮ, ಯಾಕೆ ನೀವು ಅಮ್ಮಂದಿರಿಗೆ ಅಪ್ಪಾಜಿಗೆ ಊಟ ಕೊಟ್ಟಿಲ್ಲ? ನಾನು ಇವತ್ತು ಸಂಜೆ ಬರ್ತೀನಿ ಅಂತ ಹೇಳಿದೆ ತಾನೆ, ಮತ್ತು ಈ ರೀತಿಯೆಲ್ಲ ಹೇಳಿ ಕರೆಸಿಕೊಂಡಿದ್ದ ಎಂದು ಕೇಳಿದಾಗ, ಹೌದು ಮತ್ತೆ ಛೋಟು, ನಿನಗೋಸ್ಕರ ಅಂತ ನಿನ್ನಿಷ್ಟದ ಅಡುಗೆ ಮಾಡಿ ನಿನಗೆ ಕೊಡದೆ ಇವರಿಗೆಲ್ಲ ಯಾಕೆ ಕೊಡಬೇಕು ಹೇಳು? ಮೊದಲ ಆದ್ಯತೆ ಏನಿದ್ದರೂ ನನ್ನ ದೊಡ್ಡ ಮಗನಿಗೆ ಎಂದು ಅವನನ್ನು ಅಪ್ಪಿದ ದೇವಿಕಾ, ಮಿಸ್ ಯು ಮಗನೇ ಎಂದು ಅವನ ಮೊಗವನ್ನು ಸವರುತ್ತಾರೆ. ಅವನ ಉಳಿದ 3 ಜನ ಅಮ್ಮಂದಿರು ಕೂಡ ಇದೇ ಕತೆ. ಬಿಗ್ ಬ್ರೋ, ಅಮ್ಮ ನೋಡು, ಇವತ್ತು ನಿಂಗೆ ಇಷ್ಟ ಅಂತ ಬಾದಾಮ್ ಪುರಿ ಮಾಡಿ ಒಂದು ಸಣ್ಣ ಪೀಸ್ ಕೇಳಿದ್ರು ನನಗೆ ಕೊಟ್ಟಿಲ್ಲ. ನೀನು ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು, ನೀವಾದರೂ ಕೊಡಿಸಿ ನನಗೆ ಎಂದು ಚಿಕ್ಕ ಮಕ್ಕಳ ಹಾಗೆ ಮುಖದಪ್ಪ ಮಾಡಿದ ದುರ್ಗಾಳ 22 ವರ್ಷದ ಒಬ್ಬನೇ ಮಗ ನಿಶಾಂತ್ ತನ್ನ ಪ್ರೀತಿಯ ಅಣ್ಣನ ಹತ್ತಿರ ದೂರು ಹೇಳಿದ್ದ. ಒಡನೆ ಅವನ ಹಿಂದೆಯ ಬಾಲಂಗೋಚಿಯ ಹಾಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ರೇಷ್ಮೆ ಲಂಗ ಬ್ಲೌಸ್ ಹಾಕಿ ಕೈಯಲ್ಲಿ ಎತ್ತಿಕೊಂಡು ಓಡಿ ಬಂದ ದೇವಿಕಾಳ 6 ವರ್ಷದ ಕಿರಿಯ ಮಗಳು ಅನನ್ಯ. ಅಮ್ಮು ಅಣ್ಣ, ನಂಗೂ ಕೊಟ್ಟಿಲ್ಲ ಈ ಮಮ್ಮಿ, ಜೋರು ಮಾಡಿ ನೀನು ಎಂದು ಅವನತ್ತ ಕೈ ಚಾಚಿದಾಗ ತನ್ನ ಪುಟ್ಟ ರಾಜ್ಕುಮಾರಿಯನ್ನು ಎತ್ತಿಕೊಂಡು ಮುದ್ದು ಮಾಡಿದ ಅಮರ್ಥ್ಯ, ಅನ್ನು ನಿನಗೂ ಕೊಟ್ಟಿಲ್ವಾ ಇವರು? ಇರು, ಇವರಿಗೆ ಇವತ್ತು ಊಟಕ್ಕೆ ಕೊಡೋದೇ ಬೇಡ ಮುದ್ದು, ಎಲ್ಲವನ್ನೂ ನಾವೇ ತಿನ್ನೋಣ, ಏನಂತೀಯ ಎಂದರೆ ಅಮರ್ಥ್ಯನ ಕೆನ್ನೆಗೆ ಮುತ್ತಿಟ್ಟ ಅನನ್ಯ, ಅಣ್ಣ ನೀನು ಸೂಪರ್, ಬಾ ಬೇಗ ತಿನ್ನೋಣ, ಇವನು ಬಂದರೆ ಎಲ್ಲ ಅವನೇ ತಿಂದು ಖಾಲಿ ಮಾಡಿಬಿಡ್ತಾನೆ ಎಂದಾಗ ಅವಳ ತಲೆ ಮೊಟಕಿದ ದೇವಿಕಾ ಅವರು, ಅಯ್ಯೋ ಪಾಪಿ, ಮಾಡುವಾಗಲೇ ಒಂದೇ ಸಾಕು ಅಂತಲೇ 4 ತಿಂದು ಈಗ ನಿನ್ನ ಅಣ್ಣ ಬಂದಾಗ ಮತ್ತೆ ಅವನ ಹತ್ರ ಚಾಡಿ ಹೇಳ್ತೀಯಾ? ಇದೆಲ್ಲ ಈ ಛೋಟು ಕೊಟ್ಟಿರೋ ಸಲಿಗೆ ಇವಳಿಗೆ ಎಂದರೆ, ಅರೆ ಅಮ್ಮ ಬಿಡಿ, ಯಾಕೆ ಬೈಯೋದು ನೀವು ನನ್ನ ರಾಜ್ಕುಮಾರಿನ? ನಾನು ದುಡಿಯುತ್ತಿರುವುದೇ ನಿಮ್ಮೆಲ್ಲರಿಗಾಗಿ. ಹಾಗಿದ್ದ ಮೇಲೆ ಇವರಿಗೆ ಯಾವುದಕ್ಕೂ ಕೊರತೆ ಬರಲು ಬಿಡೋದಿಲ್ಲ ನಾನು. ನನಗೆ ನೀವೆಲ್ಲ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಮತ್ತೆ ನಿರಂಜನಿ ಎಲ್ಲಿ ಕಾಣಿಸ್ತಾ ಇಲ್ಲ ಎಂದಾಗ, ಅವನು ಕಾಲೇಜಿಂದ ಇನ್ನೂ ಬಂದಿಲ್ಲ ಅಮರ್, ನೀವೆಲ್ಲ ಊಟ ಮಾಡಿ ಬನ್ನಿ, ಟೈಮ್ ಆಗಿದೆ ಎಂದಾಗ, ಸರಿ ಅಮ್ಮ, ಫ್ರೆಶ್ ಆಗಿ ಬರ್ತೀನಿ, 15 ನಿಮಿಷ ಬಂದೆ ಎಂದವನು ಟಕ್ ಟಕ್ ಬೂಟಿನ ಶಬ್ದ ಮಾಡುತ್ತಾ ಮೆಟ್ಟಿಲೇರಿ ತನ್ನ ರೂಮಿಗೆ ಬರುತ್ತಾನೆ. ಬಂದವನೇ ಲಘುವಾಗಿ ಸ್ನಾನ ಮುಗಿಸಿ ಕನ್ನಡಿಯ ಎದುರು ನಿಂತು ತಲೆ ಒರೆಸಿಕೊಳ್ಳುವ ಹುಡುಗ ತನ್ನ ಅಂಗೈಯಲ್ಲಿ ಹಿಡಿದಿದ್ದ ಬ್ರೆಸ್ಲೆಟ್ ನೋಡುತ್ತಾ ತಂತಾನೆ ಅವನ ತುಟಿಗಳ ಮೇಲೆ ಮುಗುಳುನಗೆ ಮೂಡಿತ್ತು. ಒಡನೆ ಕಣ್ಣು ಮುಚ್ಚಿದವನ ಎದುರು ಆ ಸುಂದರವಾದ ಕಂಗಳು, ಪುಟ್ಟ ತುಟಿಗಳು, ಆ ದುಂಡು ಮುಖ, ಅವಳ ಮುಖಭಾವ ಪ್ರತಿಯೊಂದನ್ನು ನೆನೆದು ಪುಳಕಿತನಾದ ಅಮರ್ಥ್ಯ ಆ ಬ್ರೆಸ್ಲೆಟನ್ನು ಭದ್ರವಾಗಿ ತನ್ನ ಸೀಕ್ರೆಟ್ ಲಾಕರ್ನಲ್ಲಿ ತೆಗೆದಿಟ್ಟು ಪಾಸ್ವರ್ಡ್ ಲಾಕ್ ಮಾಡಿ ಬಟ್ಟೆ ಬದಲಿಸಿ ಕೂದಲು ಸರಿ ಮಾಡಿಕೊಳ್ಳುವಾಗ ಸಮುದ್ರದ ಅಲೆಗಳ ಹಾಗೆ ಹಾರುತ್ತಿದ್ದ ಅವಳ ಕೂದಲುಗಳು ನೆನಪಾಗಿ ತಲೆ ಕೆದರಿಕೊಂಡು ಟವೆಲ್ ಬೆಡ್ ಮೇಲೆ ಎಸೆದು ಕೆಳಗೆ ಹೋಗುತ್ತಾನೆ. ಕಥೆ ಮುಂದುವರೆಯುವುದು. ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನನ್ನ ಎಲ್ಲ ಕಥೆಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಧನ್ಯವಾದಗಳು.